ಮಿಸ್ ಇಲ್ವಾ? ಹೆಂಗೋಡ್ರೆ ಏನ್ ಹೆಸರು ನಿಮ್ದು? ಅಯ್ಯೋ ಮಲ್ಲು ಶೆಟ್ಟಿ. ಮಲ್ಲು ಶೆಟ್ಟಿ. ನೀವೇ ಓನರು? ಇಲ್ಲಪ್ಪ. ಇಲ್ವಾ? ನೀವೇನ್ ಕೆಲಸ ಮಾಡ್ತೀರಿ? ನಾವು ಆರಾಮ. ನಿಮ್ಗೂ ಜಮೀನ್ ಐತಾ? ಏನೈತೆ ಜಮೀನು? ಎಷ್ಟೈತೆ? 2 ಎಕರೆ. 2 ಎಕರೆ. ಏನ್ ಬೆಳಿತೀರಿ? ನಾವು ಬೆಳತೀವಿ ಜೋಳ, ಸೂರ್ಯಕಾಂತಿ, ಕೊಂಬು. ಹೆಂಗೆ ಬೆಳೆಗೆಲ್ಲ ಪರಿಹಾರ ಕೊಡ್ತಾವ್ರ? ಬೆಳೆ ನಾಶ ಆಯ್ತಾ ಅಥವಾ ಚೆನ್ನಾಗಿ ಬರ್ತೈತಾ? ಏನು ಸರ್ಕಾರದಿಂದ ಯೋಜನೆಗಳೇನು ಸಿಗ್ತಾಯ್ತಾ? ಏನ್ ನಿಮ್ ಪ್ರಾಬ್ಲಮ್? ನಮ್ಗೇನು ಸಿಕ್ಕಲ್ಲ ಇಲ್ಲಿ. ನಮ್ ಕೊಂಪಲಿವೆ ಬೆಂಗಳೂರಲ್ಲಿ ಅದ್ನೇ ಹೇಳ್ತಿರೋದು. ಮತ್ತೆ ಈಗ ಬೆಂಗಳೂರು ಬಿಟ್ಟು ನಾವು ಕೊಂಪೆ ಒಳಗ್ ಬಂದಿದೀವಲ್ಲ, ನಿಮ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ಕೇಳಕ್ ಬಂದಿರೋದು. ಅದ್ ಬಿಟ್ಬಿಟ್ಟು ನೀವು ನಾಚ್ಕೊಂಡು ಸುಮ್ಮನೆ ಹೋಯ್ತಾ ಇದ್ರ ಹೆಂಗೆ? ಹೇಳಿ. ರೈತರಿಗೆ ಅನುಕೂಲ ಇಲ್ಲ. ನಮ್ಗೆ ರೈತರಿಗೆ ಅನುಕೂಲ ಇಲ್ಲ. ಏನ್ ಬೇಕು ನಿಮ್ಗೆ ಅದನ್ನ ಕೇಳ್ಕೊಳ್ಳಿ. ನಮ್ಗೇನ್ ಸ್ವಲ್ಪ ಉಪ್ಪು ಗೊಬ್ಬರದ ಬೆಲೆ ಜಾಸ್ತಿ ಆಗ್ಬಿಟ್ಟದ. ಗೊಬ್ಬರ ಸಿಗ್ತಾ ಇಲ್ವಾ? ರಸಗೊಬ್ಬರ ಬೆಲೆ ರೇಟು ಸಿಕ್ಕಾಪಟ್ಟೆ ರೇಟು. ಎಷ್ಟು ಸಿಗ್ತದೆ? ಯಾವ ಗೊಬ್ಬರ ಎಷ್ಟು ಸಿಗ್ತದೆ? ಕಾಂಪ್ಲೆಕ್ಸ್ 2,500 ಬೇಕು. ಮುಂಚೆ ಎಷ್ಟಿತ್ತು? ಮುಂಚೆ ಇತ್ತು 1,500, 1,500, 1,200 ಹಿಂಗಿತ್ತು. ಈಗೆಲ್ಲ 2,500 ಹೋಗ್ಬಿಟ್ಟದೆ. DAP 3,000. DAP ಎಷ್ಟಿದೆ? 3,000. 3,000? 2,600. ಮುಂಚೆ ಎಷ್ಟಿತ್ತು? ಮುಂಚೆ ಇತ್ತು, ಅದು ಕಮ್ಮಿ ಆಗಿತ್ತು. ನಿಮ್ಮ ಹೆಸರೇನು ಸರ್? ಏನು? ರಾಜೇಶ ಅಂತ. ರಾಜೇಶ್ ಅವ್ರೆ ಹೇಳಿ, ಮುಂಚೆ ಗೊಬ್ಬರದ ರೇಟ್ ಎಷ್ಟಿತ್ತು, ಈಗ ಎಷ್ಟಿದೆ? ಎಲ್ಲ ಗಗನ್ ಕೇಳ್ಬಿಟ್ಟ. ಒಂದ್ ಯೂರಿಯಾ ತಗೋಬೇಕಾದ್ರೆ ಬೆಳೆ ಮುಡುಗ್ಬೇಕು, ಉಪ್ಪು ತಗೋಬೇಕಾದ್ರೆ ಆಧಾರ್ ಕಾರ್ಡ್ ಇಲ್ಲೇ ಕೊಡ್ತೇ ಇಲ್ಲ. ಎಲ್ಲ ರೈತರು ಬಹಳ ಸಮಸ್ಯೆ. ಅದನ್ನೇ ಹೇಳ್ಬೇಕು. ಮತ್ತೆ ಅದು ಹೇಳೋದ್ಬಿಟ್ಟು ಸುಮ್ನೆ ನಾಚ್ಕ ಓಡೋದ್ರೆ ಏನು ಸಿಕ್ತಿರೋದು? ಸೀಮಂದ್ರಿಗೆ ಸಿಕ್ತಿರೋದು ಏನಿದ್ರು ಅದೇ ನಮ್ಮದ್ರ ತಗೋಬೇಕು. ಕ್ಯೂಲ್ ಹೋಗ್ಬೇಕು, ನಾಳೆ ಬನ್ನಿ ನಾಳೆ ಬನ್ನಿ ಅಂತಾರ. ಅದೇ ಚಿನ್ನ ಹಾಕ ಟಕ್ ಮಾಡ್ಕೊಂಡು ಇದಾಕ ಬಂದ್ರೆ ಕೊಟ್ಬಿಡ್ತಾರ. ನಮ್ಮಂತರಿಗೆ ಹೋದ್ರು ಏನೂ ಕೊಡೋದಿಲ್ಲ. ಅಂಗಡಿ ಎಲ್ಲಿ ಹೋದ್ರು ಎಲ್ಲ ಹೆಚ್ಚಿಗೆ ಹೋಯ್ತಾರ. ರೈತ ಬಹಳ ಕಷ್ಟ ಬದುಕೋದು. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಷ್ಟ. 3 ವರ್ಷ ಆಯ್ತು. 3 ವರ್ಷದಿಂದ ಮಳೆನೇ ಬಂದಿಲ್ಲ. ಅದೇ ಸೋನ ಗಟ್ಟಿ ಮಳೆ ಇಲ್ಲ. ಗಟ್ಟಿ ಮಳೆ ಇಲ್ಲ ಸೋನ. ಅದ್ಯಾತ್ಕತ್ತು ಆಕಾಶಕ್ಕೂ ಇಲ್ಲ, ಭೂಮಿಗೂ ಇಲ್ಲ. ಮತ್ತೆ ಕುಡಿಯಕ್ ನೀರ್ಗೂ ಇಲ್ಲ. ಮತ್ತೆ ಅಭಿವೃದ್ಧಿ ಎಲ್ಲ ಕೆಲಸ ಕರೆಕ್ಟ್ ಮಾಡಿಸ್ತವ್ರ? ಎಲ್ಲೇ ಸಹ ಮಳೆ ಇಲ್ಲ, ನೀರೇ ಇಲ್ಲ, ಹೊಲಗಳು ಆಗ್ತಾವ, ಫಸಲು ಸಿಕ್ತಿಲ್ಲ, ಬೆಳೆ ಟಮಾಟಾಗಿ ರೇಟ್ ಇಲ್ಲ. ಏನ್ ಮಾಡೋದು? ಮುಸಿ ತಗೋಬೇಕಾದ್ರೆ ದುಡ್ಡು ಜಾಸ್ತಿ. ಅದನ್ನ ಕೆರೆ ಕೆಲಸ ಕೈ ಹಾಕಿದಾರೆ ಅಂತಂದ್ರು. ಅದು ಕೊನೆಲ್ಲ ಬಿಡಿ. ಮಳೆ ಹೋದ್ರೆ ಮಾಡಿದ್ರೆ ಏನ್ ಬೇಕಾದ್ರೂ ಭತ್ತ ನೀರು ಆದಾಗಿದೆ. ಅದೇ ಅಲ್ಲ, ಈಗ ಮಳೆ ಇಲ್ದಿರೋ ಟೈಮಲ್ಲಿ ರೆಡಿ ಮಾಡ್ಬೇಕಲ್ವಾ ಕೆರೆನ? ಆಮೇಲೆ ಮಳೆ ಬಂದ್ಮೇಲೆ ಮತ್ತೆ ಅದು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಎಲ್ಲ ರೋಡು ಚೆನ್ನಾಗಿಲ್ಲ, ಬೆಳ್ತು ರೋಡು ಚೆನ್ನಾಗಿಲ್ಲ. ನಾವ್ ಮಾಡೋದು ಏನಿಲ್ಲ. ಅವ್ರ ತಮ್ಮ ತಕೊಳ್ಳೋದು ಮಾತ್ರ ರೇಟ್ ಜಾಸ್ತಿ. ನಮ್ಮ ಪದಾರ್ಥ ಒಂದಕ್ಕೂ ರೈಟ್. ಊರ ಅಭಿವೃದ್ಧಿನೂ ಇಲ್ಲ. ಊರ ಅಭಿವೃದ್ಧಿ ಏನು ಇಲ್ಲ. ಹಿಂಗೆಲ್ಲ ಚೆನ್ನಾಗದೆ ಅಂದ್ರು ನಮ್ ಲೇಡೀಸ್ ಗ್ಯಾಂಗು ಎಲ್ಲ ಚೆನ್ನಾಗ ಇರೋರು ಎಲ್ಲ ಚೆನ್ನಾಗಿ. ಇಲ್ಲಿದವ್ರಿಗೆ ಏನ್ ಮಾಡ್ದಾರಿ? ಇಲ್ದವ್ರಿಗೆ ಅದೇ ಬರೋ ಕಂಬಳ ಕೂಲಿಗ. ಅದ್ನೇ ಮತ್ತೆ ಎಲ್ಲ ಚೆನ್ನಾಗಿದ್ರೆ ಕೂಲಿಗೆ ಸವಿತಕ್ಕ. ಹೆಂಗಿದೆ ವಾತಾವರಣ? ಊರು ಅಭಿವೃದ್ಧಿ ಎಲ್ಲ ಚೆನ್ನಾಗಿದ್ಯಾ? ಮಳೆ ಸ್ವಲ್ಪ ಕೈ ಕೊಡ್ತಾ ಇಂದ ರೈತರು ಸಂಕಷ್ಟದಲ್ಲಿದ್ದಾವೆ. ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದ್ದಾರೆ. ಹೋಗ್ಲಿ, ಅಭಿವೃದ್ಧಿ, ರೋಡು, ರಸ್ತೆ ಕಾಮಗಾರಿಗಳು ಅವೆಲ್ಲ ಸುಮ್ನೆ ತಕ್ಕ ಮಟ್ಟ ನಡೀತಾ ಇದೆ. ತಕ್ಕ ಮಟ್ಟಿಗೆ ಪರ್ಮನೆಂಟ್ ಆಗಿ ಯಾವ್ದು ಇಲ್ಲ. ಸುಮ್ನೆ ಕಣ್ಣುಗಾಣ ಮಟ್ಟ ಸುಮ್ಮನೆ ನಡೀತಾ ಇದೆ. ಇಲ್ಲ, ನಿಮ್ MLA ಸುಮ್ನೆ ಓಡಾಡ್ತಾ ಇದ್ದಾರೆ. ಅವರು ಸುಮ್ ತಕ್ಕ ಮಟ್ಟಿಗೆ ಓಡಾಡ್ತವ್ರೆ. ಏನೋ ಅಭಿವೃದ್ಧಿ ಕೆಲ್ಸಗಳು ಮಾಡೋ ಮಟ್ಟ ಕಾಣ್ತಾ ಹೌದು ಅಷ್ಟೇ. ಈಗ ಮುಂಚೆ ಯಾರಿದ್ರು MLA ಇಲ್ಲಿ? ನವೀನ್ರ. ಯಾರೋ ನರೇಂದ್ರ. ಈಗ ಇವರು ಅವ್ರು ಎಷ್ಟು ವರ್ಷ ಇದ್ರು? ಎಷ್ಟು ಸಲ ಇದ್ರು? 15 ವರ್ಷ. ಈ ಸಲ ಹೊಸಬ್ರು ಅಲ್ವೇ? ಏನಾದ್ರು ಬದಲಾವಣೆ ಕಾಣ್ಬೋದಾ ಇಲ್ವೋ? ಏನಪ್ಪಾ ಅಂದ್ರ ಬದಲಾವಣೆ ಅಂದ್ರ ರಾಮನಗುಡ್ಡ ಡ್ಯಾಮ್ ಅನ್ನೋಲ್ ಇದೆಯಲ್ಲ, ಅದು ನೀರ್ ತಂದಿದಾವೆ. ಹಳ್ಳಿಗಳಿಗೆ ಜನಗಳ ಜೊತೆ ಓಡಾಡಿ ಸ್ವಲ್ಪ ರೈತರ ಬಗ್ಗೆ ಸ್ಪಂದಿಸ್ತಾ ಇದಾವೆ. ಹೌದಾ? ಅಂದ್ರು ಏನೇ ಸ್ಪಂದಿಸ್ತಾರೋ ಏನೋ ಮಳೆ ಬೇಕು. ಅಲ್ಲ, ಮಳೆ ಇನ್ನೇನು MLA ಹೋಗಿ ಆಕಾಶಕ್ಕೆ ಹೋಗಿ ತರಕಾಗಲ್ಲ ಬಿಡಿ. ಅದಕ್ಕೆ ಏನೇ ಆದ್ರೂ ಮಳೆ ಬೇಕು. ಮಳೆ ಹೋದ್ರೂ ತಾನೇ ರೈತರು ಸ್ವಲ್ಪ ಆದ್ರೂ ಒಂದ್ ಚಾನ್ಸ್ ಇದೆಯಲ್ಲ. ಈಗ ಮಳೆನೇ ಇಲ್ಲ ಅಂತಂದ್ರೆ ಬರಪೀಡಿತ ತಾಲೂಕು ಒಂದು ಘೋಷಣೆ ಮಾಡ್ಬೋದಾಯ್ತು. ಇನ್ನೂ ಮಾಡಿಲ್ಲ. ಅದ್ರ ಬಗ್ಗೆ ಮಾಡ್ಬೇಕು. ಇನ್ನೇನು ನೋಡಿ, ತಮ್ಮ ನೀವೆಲ್ಲ ಕುಡಿಯಕ್ಕೆ ಎಷ್ಟೋ ಜನ ಬತ್ತಾಗಿದೆ. ಎಷ್ಟೋ ಹಳ್ಳಿಗಳಿಗೆ ನಿಮ್ ಭೇಟಿ ಕೊಟ್ಟರು ಹಿಂಗೆ ಸಮಸ್ಯೆಗಳು. ಹೌದೌದು, ಹೋಗ್ತಾ ಇದೀವಿ ಎಲ್ಲ ಕಡೆ. ಎಲ್ಲ ಹೋಗ್ತಾ ಇದ್ರು ಇದೇ ಸಮಸ್ಯೆಗಳು ಎಲ್ಲ ಇದನ್ನೇ ಹೇಳೋದು. ಕುಡಿಯಕ್ಕೆ ತಮ್ಮ ನೀವೆಲ್ಲ ಫಸ್ಟ್. ಮತ್ತೆ ಹಳ್ಳಿಗಳ ಒಂದ್ ಫಸಲು ಮಾಡ್ತಾವ, ಇನ್ನೊಂದ್ ಫಸಲು ನೀವಿಲ್ಲ. ಸುಮ್ನೆ ತಕ್ಕ ಮಟ್ಟಕ್ಕೆ ಜೀವನ ಉಳ್ಳಿ ಅನ್ನೋದಕ್ಕೆ ಸುಮ್ನೆ ಜೀವನ ಉಳ್ಳಿ ಹೆಂಗ ಒಂದ್ ಹೋಗ್ಲಿ ಅನ್ನೋ ತರ ಮಾಡ್ತಾರೆ. ಇವ್ರು ಬರಪೀಡಿತ ಅಂತಾನಿಲ್ಲ. ನೀವ್ ಹೇಳ್ಬಾರ್ದಾ? ನೀವ್ ಯಾಕೆ ಕೇಳ್ಬಾರ್ದು? ಯಾಕೆ? ನೀವೇನಾರು ರಾಜಕಾರಣಿಗಳ ಜೊತೆ ಗುರುತಿಸ್ಕೊಂಡಿದೀರಾ? ಮತ್ತೆ ಏನ್ ಭಯನಾ? ನನಗೆ ಇಲ್ದಿರೋ ಭಯ ನಿಮ್ಗೆ ಯಾಕ್ರಿ? ನಾನ್ ಊರ್ ಬಿಟ್ಟು ಊರಿಗೆ ಬಂದು ಇದೆಲ್ಲ ಕೇಳ್ತಾವನಪ್ಪ. ಏನ್ರಿ? ಕರೆಕ್ಟ್ ಅಲ್ವಾ? ಏನಪ್ಪಾ, ಏನ್ ನಿಮ್ ಹೆಸರು? ಶಿವಮಾಲ ಅಂತ. ಶಿವಮಾಲ. ಶಿವನಿಗೆ ಮಾಲೆ ಅರ್ಪಣೆ ಆಯ್ತಾ? ಶಿವನಿಗೆ ಮಾಲೆ ಅರ್ಪಣೆ ಆಯ್ತಾ ಇಲ್ಲ ಗೋವಿಂದನ?
ಅಪ್ಪನೇ ಆಯ್ತು ಗೋವಿಂದನೇ ಗೋವಿಂದ ಮಳೆ ಇಲ್ಲ ಗೋವಿಂದ ಆಗೋಯ್ತು. ಮಳೆ ಇಲ್ದಲೆ ಗೋವಿಂದ ಆಗೋಗಿದೆ. ಏನ್ ಸಹ ಮಳೆ ಇಲ್ಲ ಬೆಳೆ ಇಲ್ಲ ಒಂದ್ ಕಾಯಿಲೆ ಇಲ್ಲ ಏನಿಲ್ಲ. ಏನ್ ಮಾಡಾಕದ್ ಹೇಳಿ ಮಂತ ಬಂದ್ ಮಳ ಹೋಯ್ತಾ ಇರ್ತ ಬೈಲಾಗ ಬೈಲಾಗ ಹೋಯ್ತಾ ಇರ್ತದೆ. ನಮ್ ಕಡೆ ಮಳೆ ಇಲ್ಲ. ಏನ್ ಮಾಡೋಣ ಹಿಂಗಾದ್ರೆ? ಎಲ್ಲ ನಿಮ್ ಎಮ್ಮೆಲ್ಲೆಗೆಲ್ಲ ಕೇಳಿದ್ವಾ ನೀವು ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ? ಎಲ್ಲ ಹೇಳಿದ್ರೆ ಬಂದ್ ನೋಡ್ತಾರ ಆಯ್ತಾ ಮಾಡ್ತೇವಿ ಬಿಡ್ತೀವಿ ಅಂತ ಹೋಯ್ತಾ ಇರ್ತಾರ ಹೇಳ್ಬಿಟ್ಟು ಅಲ್ಲ ಸಮಾಧಾನ ಆಯ್ತಾ ಪುನಃ 4 ಜನ ಆದ್ರೆ ಪುನಃ ಎಮ್ಮೆಲ್ ತಂಗಿ ಹೋಯ್ತೀವಿ. ಅವಾಗ ಏನಾರ ಒಂದು ಉದಾಹರಣೆ ಹೇಳಿ ಕಳಿಸ್ತಾರ. ಉದಾಹರಣೆ ಹೇಳ್ಬಿಡ್ತಾರೆ. ಒಬ್ಬರಿಗೆ ಹಿಂಗಾಗಿಲ್ಲ, ಇದು ಊರ್ ಪ್ರಪಂಚಕ್ಕೆ ಹಿಂಗಾಗಿದೆ. ಅದೇ ಮತ್ತೆ ಎಮ್ಮೆಲ್ಲೆ ಏನೇನು ಮಳೆ ಉಯ್ಸಕ್ ಆಗುದಿಲ್ಲ ನೋಡಿ. ಒಂದ್ 10-15 ದಿನದಿಂದ ಮೋಡ ಕಟ್ತದ, ಮಳೆ ಇಲ್ಲ. ಮಳೆ ಇಲ್ಲ, ಬರೀ ಗಾಳಿ ಗಾಳಿ ಫುಲ್ ಗಾಳಿ. ನಮ್ ಕಡೆನೆಲ್ಲ ಗಾಳಿ ಎಲ್ಲ. ಯಾವ ನಿಮ್ದು? ಬೈರ್ನಾಥ. ಊರಲ್ಲೆಲ್ಲ ಹೆಂಗೆ ಅಭಿವೃದ್ಧಿ ಚೆನ್ನಾಗಿದ್ದದ? ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ? ಅಯ್ಯೋ ಕುಡಿಯಕ್ಕೆ ನೀರಿಲ್ಲ ಸರ್. ಕುಡಿಯಕ್ಕೆ ನೀರಿಲ್ಲ. ಬೈರನಾಥ ನಮ್ ಲಿಸ್ಟ್ ಅಲ್ಲಿ ಇದೆಯೇನ್ರಿ? ಕುಡಿಯಕ್ಕೆ ನೀರಿಲ್ಲ. ಜನಗಳು ಲೇಡೀಸ್ಗಳು ಬೆಳಿಗ್ಗೆ 90 ಹೋದ್ರ 10-11 ಗಂಟೆ ಆಯ್ತ ನೀವು ಊಟ ಮಾಡಕ್ ಬರೋದು. ಎಲ್ಲಿಂದ ತಗೋತಾರ? ಊರಲ್ಲೇ ನೀರ್ ಸಿಕ್ಕೋದಿಲ್ಲ. 5 ಬಿಂದ್ಗ 6 ಬಿಂದ್ಗ ಸಾಯಂಕಾಲ ಬಂದ್ರೆ ಸಿಗ್ತಾರ ಎಲ್ರು? ಬೆಳಿಗ್ಗೆ ಸಿಗ್ತಾರ. ಬೆಳಗ್ಗೆ ಅಲ್ಲ ಹೋಗ್ತಿವಿ. ಇಲ್ಲಿ ರೈತರು ಕೆಲಸ ಮಾಡ್ತಿದ್ರಲ್ಲ, ಒಂದಷ್ಟು ಜನ ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ರಲ್ಲ, ಅವ್ರು ಮಾತಾಡ್ತೀವಿ. ಊರಿಗೂ ಹೋಗ್ತಿವಿ. ಈಗ ಎಲ್ಲ ಊರಿಗೂ ಹೋಗ್ತಿವಿ. ಈಗ ಬಾರ್ಡ್ರಿಗೂ ಹೋಗ್ತಿವಿ, ಬಿಡಲ್ಲ. ಬಂದ್ರೆ ಸಾಕು. ನೀವು 7 ಗಂಟೆ ಅಷ್ಟೊತ್ತು ಬಂದ್ರೆ ಅಲ್ಲಿ ವಾತಾವರಣ ನಿಮ್ಗೆ ಗೊತ್ತಾಗುತ್ತೆ. ನಾವ್ ಹೇಳೋದ್ ಬೇಡ, ನೀವೇ ನೋಡ್ಬೇಕದ. ನಾವೇ ನೋಡ್ಬೇಕಂತೀರ? ನೋಡ್ಬೇಕು. ಎಮ್ಮೆಲ್ಯೆ ಸರಿಯಾಗವ್ರೆ, ಲೀಡರ್ಗಳು ಸರಿಯಿಲ್ಲ. ಸೆಂಟ್ರಲ್ ಇರೋರು ಕಡ್ಡಿಯಾಡ್ತಾರೆ. ಅವ್ರು ಸರಿಯಿಲ್ಲ. ಏನ್ ಮಾಡ್ತಾ ಇದ್ದಾನೆ ಲೀಡರ್ಗಳು ಕಟ್ಕೊಂಡು ಹಿಂಗ್ ಕೆಲಸ ನಡೀತಿದೆ, ಏನ್ ಅಭಿವೃದ್ಧಿ ಆಗ್ತಾ ಇದೆ ಅಂತ ಚೆಕ್ ಮಾಡ್ಬೇಕು. ಹಂಗ ಕುಡಿಯಕ್ಕೆ ನೀರಿನ ಸಮಸ್ಯೆ ಹೆಂಗ್ ಕಾಣ್ತಾ ಇದೆ ಅಂತ ಜನಗಳಿಗೆ ಆಗ ತೋರಿಸುತ್ತೆ. ಎಮ್ಮೆಲ್ಯೆ ಏನ್ ಕೆಲಸ ಮಾಡ್ತಾ ಇದ್ದಾನೆ, ಎಮ್ಮೆಲ್ಯೆ ಜೊತೆ ಎಂಬಗಳು ಯಾವ ಇದಾವೆ, ಯಾವ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದಾವೆ ಅನ್ನೋದೆಲ್ಲ ತಿಳುವಳಿಕೆ ಬರುತ್ತೆ. ಅದೆಲ್ಲ ಜವಾಬ್ದಾರಿ ಕಣ್ರಿ. ಗೆದ್ದ ಮೇಲೆ ಆ ಜವಾಬ್ದಾರಿ ತಗೋಬೇಕು. ಸುಮ್ನೆ ಗೆದ್ಬಿಟ್ಟು ಹೋಗ್ಬಿಟ್ಟು ಎಸಿ ರೂಮಲ್ಲಿ ಮನೆ ಕಳದಲ್ಲ. ಇವ್ರು ಮಾಡ್ತಾವ್ರೆ, ಇವ್ರು ಮಾಡ್ತಾ ಇಲ್ಲ ಅಂತ ಹೇಳಲ್ಲ, ಇವ್ರು ಚೆನ್ನಾಗಿ ಮಾಡ್ತಾವ್ರೆ, ಪರವಾಗಿಲ್ಲ. ಏನಾಯ್ತು ಮಧ್ಯ ಅವರೆಲ್ಲ ಮಧ್ಯವರ್ತಿಗಳು ಅವ್ರು ಸರಿ ಇಲ್ಲ. ನಾನು ನನ್ನ ಪ್ರಶ್ನೆ ಇಷ್ಟೇ, ಮಧ್ಯವರ್ತಿಗಳು ಸರಿ ಇಲ್ಲ ಅಂದ್ಮೇಲೆ ಕೊನೆವರ್ತಿ ಯಾರು ಇರ್ತಾರಲ್ಲ ಅವ್ರು ಬರ್ಬೇಕಾರೆ. ಈಗ ನಾವು ಈಗ ನಿಮ್ಗೆ ಒಬ್ರು ಹೇಳಿರ್ತಾನೆ ಇಲ್ಲಿ ಬಂದ್ರಿ. ಇಲ್ಲ ಅಲ್ಲ ನಾ ಹೇಳ್ದು ಯಾರೋ ಹೇಳಿರ್ತಾನೆ ಇಲ್ಲಿ ಬಂದ್ರಿ. ನೋ ನನ್ನ ಕಾರ್ಯಕ್ರಮ, ನನಗ್ ಕೊಟ್ಟಿರೋ ಜವಾಬ್ದಾರಿ ಹಿಂಗ್ ಹೋಯ್ತಾ ಇದೆ. ಜನ ಕೆಲಸ ಮಾಡ್ತಾ ಇದ್ರು, ತಕ್ಷಣ ಪ್ಯಾಂಟ್ ಹಾಕೊಂಡು ಹಿಡ್ದೆ ಅಷ್ಟೇ. ಸರಿಯಾಗವ್ರೆ, ಎಮ್ಮೆಲ್ಯೆಗಳು ಸರಿಯಾಗಿರ್ತಾರೆ, ಲೀಡರ್ಗಳು ಸರಿಯಿಲ್ಲ. ಕರ್ಕೊಂಡ್ ಬಂದು ತೋರಿಸ್ಬೇಕು. ಇಲ್ಲಿ ನೋಡಿ ನಮ್ಮ ಊರ್ಗೆ ಇದಿಲ್ಲ, ಒಂದ್ ಮಾಡ್ಕೊಡಿ ಅಂತ ಕೇಳ್ಬೇಕು. ಓಟ್ ಹಾಕಿರೋದು ಯಾರಿಗೆ? ಸೆಂಟ್ರಲ್ ಇರೋರ್ಗ ಅಥವಾ ಎಮ್ಮೆಲ್ಯೆ ಅವ್ರಿಗೆ? ಅಲ್ವೇ. ನನಗ್ ಈ ಕೆಲಸ ಮಾಡುವಂತ ಹೇಳಿರೋದು ಯಾರಿಗೆ? ನನಗ್ ತಾನೆ. ನಾನು ಯಾರು ಸೆಂಟ್ರಲ್ ಕಡ್ಡಿಯಾಡಿಸ್ತೀನ? ಇಲ್ಲ. ಇನ್ನೊಂದು ಗುರುಗಳೇ, ಅವ್ರ ಇಚ್ಛೆ, ನಮ್ಮೂರ್ ಇಚ್ಛೆ ಅವ್ರು ಗೊತ್ತಾಗ್ತಾನೆ ಮಾಡ್ತಾರೆ. ಗೊತ್ತಾಗ್ಬೇಕು, ಅದಕ್ಕೆ ಗೊತ್ತಾಗ್ಸಕ್ ನಾವು ಬಂದಿದ್ದೀವಿ. ಏನಂದ್ರೆ ಈಗ ಲೀಡರ್ಗಳು ಬಂದು ಈಗ ನಾನು ನಿಮ್ಗೆ ಹೇಳಿದ್ರೆ ಕೆಲಸ ಮಾಡ್ತೀರಾ. ಪ್ರಾಬ್ಲಮ್ ಬಂದಿಸ ಅಂದ್ರೆ ನೀವು ಮಾಡ್ಕೊಡ್ತೀರಾ. ಗೊತ್ತಿಲ್ಲ ಅಂದ್ರೆ ಇಲ್ಲ ನನಗೆ ಯಾರೂ ಕರೆಯಲ್ಲ. ನೀವು ನಮ್ಮ ಕಾರ್ಯಕ್ರಮ ಫಾಲೋ ಮಾಡ್ತೀರಾ ಅಂತ ಕೇಳಿ. ನಾನು ನಿಮ್ಗೆ ಹೇಳ್ತಿಲ್ಲ ಗುರುಗಳೇ, ನಾವ್ ಹೇಳ್ತಿರೋದು ಎಮ್ಮೆಲ್ಯೆ ಅವ್ರಿಗೆ. ಈಗ ನಾನು ಒಬ್ಬ ಲೀಡ್ರು, ಈಗ ನಮ್ಮೂರ್ ವಿಚಾರ ನನಗೆ ಗೊತ್ತು. ತಗೊಂಡು ಎಮ್ಮೆಲ್ಯೆ ಹೇಳಿರ್ತಾನೆ ಅವ್ರು ಮಾಡ್ತಾರೆ. ಅವ್ರ ಮೇಲೆ ತಪ್ಪು ಕೊಡಿಸಬಾರ್ದು. ಓಟ್ ಹಾಕಕ್ಕೆ ನೀವೇ ಹೋಗ್ತೀರಾ ಅಥವಾ ಅವರೇ ಕರೆದು ಓಟ್ ಹಾಕ್ತಾರ? ಓಟ್ ಹಾಕಕ್ಕೆ ಲೀಡರ್ಗಳು ಬಂದ್ ಕರೆಯೋದು ಅದು ನಿಮ್ಮ ಹಕ್ಕು. ಹೌದು. ನಾನು ಹೇಳ್ತಾ ಇರೋದೇನ್ ಗೊತ್ತಾ, ಸಾರ್ ನಮ್ಮೂರಲ್ಲಿ ಪ್ರಾಬ್ಲಮ್ ಇದೆ ಬನ್ನಿ ಸಾರ್ ಅಂತ ಕರ್ಸ್ಕೊಂಡು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಲ್ಲ ನಿಜವಾದ ಎಮ್ಮೆಲ್ಯೆ. ನೀವು ಕರಿದೇ ಹೋಗ್ಲಿ ಕರೀಲಿ, ನೀವು ಚೆನ್ನಾಗಿದ್ರು ಬಂದು ನೋಡ್ಬೇಕು. ಮತ್ತೊಂದು ಹಳ್ಳಿಯಲ್ಲಿ ಮತ್ತೊಂದು ಊರಿನಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಕ್ಕಿನಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ